ಸೊ ನಮ್ಮ RCBಯ ಎರಡನೇ ಮ್ಯಾಚ್ ಆಡ್ತಾ ಇರೋದು ಚೆನ್ನೈ ಸೂಪರ್ ಕಿಂಗ್ಸ್ ಮೇಲೆ ಚೆಪಾಕ್ ಗ್ರೌಂಡಲ್ಲಿ. ಚೆಪಾಕ್ ಗ್ರೌಂಡ್ನ ಕೋಟೆ ಮಾಡ್ಕೊಂಡಿರೋಂಥ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಫಸ್ಟ್ ಗೇಮ್ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಮಾಡ್ತಾರೆ. ಒಂದು ಸ್ಟ್ರಾಂಗ್ ಟೀಮ್ ಆಗಿರೋ MI ತಂಡನ ಕನ್ವಿನ್ಸಿಂಗ್ ಆಗಿ ಸೋಲಿಸಿರೋದು ಒಂದು ಮೆಸೇಜ್ ಕೊಡ್ತಾ ಇರೋದು ಬೇರೆ ತಂಡಕ್ಕೆ, ನಮ್ಮ ಕೋಟೆಗೆ ಬರ್ತೀರಾ ಅಂದರೆ ಪ್ರಿಪೇರ್ಡ್ ಆಗಿ ಬನ್ನಿ, ಬಿಕಾಸ್ ಅಷ್ಟು ಈಸಿಯಾಗಿರಲ್ಲ ಅಂತ. ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಪ್ರಾಬಬ್ಲಿ ಒಂದು ಸ್ವಲ್ಪ ಎಡವಿದ್ರು ಅನಿಸುತ್ತೆ ನನಗೆ, ಯಾಕಂದರೆ ಬ್ಯಾಲೆನ್ಸ್ಡ್ ಆಗಿರಲಿಲ್ಲ ಸ್ಕ್ವಾಡ್. ಏನಾರ ಚೇಂಜಸ್ ಮಾಡ್ತಾರ ಅಂದರೆ ಪ್ರಾಬಬ್ಲಿ 2 ಚೇಂಜ್ ಮಾಡ್ಬೋದು. ಯೂಶ್ವಲಿ ಜಾಸ್ತಿ ಚೇಂಜಸ್ ಮಾಡಲ್ಲ ಚೆನ್ನೈ ಅವರು, ಬಟ್ ಕಾನ್ವೆ ಅವ್ರನ್ನ ಏನಾರ ಟೀಮಲ್ಲಿ ತೊಗೊಂಬಂದರೆ ಬ್ಯಾಟಿಂಗ್ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೋಬಹುದು ಸ್ಯಾಮ್ ಕರನ್ ಅವರ ಜಾಗದಲ್ಲಿ. ಆ್ಯಂಡ್ ರಾಹುಲ್ ತ್ರಿಪಾಠಿ ಅವರ ಜಾಗದಲ್ಲಿ ಪ್ರಾಬಬ್ಲಿ ನೀವು ವಿಜಯ್ ಶಂಕರ್ ತರ್ಬೋದು. ಇನ್ಫ್ಯಾಕ್ಟ್ ರಾಹುಲ್ ತ್ರಿಪಾಠಿಯ ಜಾಗದಲ್ಲಿ ತರ್ತೀರಾ ಅಥವಾ ದೀಪಕ್ ಹೂಡಾ ಜಾಗದಲ್ಲಿ ತರ್ತೀರಾ, 2 ಆಪ್ಷನ್ ಇರೋದ್ರಿಂದ ಅಲ್ಲಿ ಓಪನ್ ಔಟ್ ಆಗೇ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಒಂದು ಎಕ್ಸ್ಟ್ರಾ ಬೌಲರ್ ಬೇಕು ಅಂದರೂ ಕೂಡ ಇಂಪ್ಯಾಕ್ಟ್ ಸಬ್ ಆಗಿ ಯೂಸ್ ಮಾಡ್ಕೋಬೋದು. ಚೆಪಾಕಲ್ಲಿ ಸ್ವಲ್ಪ ರೆಕಾರ್ಡ್ಸ್ ಚೆನ್ನಾಗಿಲ್ಲ ನಮ್ಮದು RCB ತಂಡದ್ದು, ಸೊ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋಣ ಅಂತ. ಕೋಲ್ಕತ್ತಾ ಮೇಲೆ ಕೋಲ್ಕತ್ತಾ ಗೆದ್ದು ಬಂದಿರೋದು ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಯಾವ ಥರ ಕನ್ವಿನ್ಸಿಂಗಾಗಿ ಗೆದ್ದರೂ ಕೂಡ ಅದು ಕೂಡ ಇನ್ನೊಂದು ಅಡ್ವಾಂಟೇಜ್ ಆಗಬಹುದು. RCB ತಂಡಕ್ಕೆ ಪ್ರಾಬಬ್ಲಿ ಒಂದೇ ಚೇಂಜ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, ಭುವನೇಶ್ವರ್ ಕುಮಾರ್ ಬರ್ಬೋದು ರಸಿಕ್ ಅವರ ಜಾಗದಲ್ಲಿ. ಫಿಟ್ ಆಗಿದ್ದಾರೆ ಅಂದಿದ ತಕ್ಷಣ ಸ್ಟ್ರೇಟ್ ಅವೇ ವಾಕಿನ್ ಮಾಡ್ತಾರೆ 11. ಪವರ್ ಪ್ಲೇ ಬೌಲಿಂಗ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ, ಡೆತ್ತಲ್ಲಿ ಕೂಡ ಬೌಲಿಂಗ್ ಇನ್ನೂ ಸ್ಟ್ರಾಂಗ್ ಆಗೋದು ಇವರ ಒಂದು ಅಡಿಷನಿಂದ. ಸ್ಪಿನ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿರೋ ಕೃಣಾಲ್ ಪಾಂಡ್ಯ ಕಾನ್ಫಿಡೆಂಟ್ ಆಗಿ ಬರೋದ್ರಿಂದ ತುಂಬಾ ಚೆನ್ನಾಗಿ ಇರುತ್ತೆ ಕೂಡ. ಬ್ಯಾಟಿಂಗ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ನಾಯಕ ರಜತ್ ಪತಿದಾರ್ ಅವರು ತುಂಬಾ ಕ್ರೂಷಿಯಲ್ ಆಗ್ತಾರೆ ಇವತ್ತು, ಬಿಕಾಸ್ ಸ್ಪಿನ್ ಹೆವಿ ಆಗಿರೋ CSK ತಂಡನ ಇಲ್ಲಿ ಬೆನ್ನು ಮುರಿಬೇಕು ಅಂದರೆ ಇವ್ರ ಕಡೆಯಿಂದ ರನ್ಸ್ ಬರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಟಾಸ್ ಗೆದ್ದವರು ಡೆಫಿನೆಟ್ ಆಗಿ ಫಸ್ಟ್ ಬೌಲಿಂಗ್ ಮಾಡ್ತಾರೆ, ಬಿಕಾಸ್ ಚೆಪಾಕಲ್ಲಿ ಡ್ಯೂ ಬರುತ್ತೆ, ಮಂಜು ಬರುತ್ತೆ, ಸೊ ಬೌಲಿಂಗ್ ಮಾಡೋದು ಕಷ್ಟ ಆಗುತ್ತೆ. ಬ್ಯಾಟಿಂಗ್ ಅದಕ್ಕೋಸ್ಕರ ಸೆಕೆಂಡ್ ಇನ್ನಿಂಗ್ಸಲ್ಲಿ ಈಸಿ ಆಗೋದ್ರಿಂದ ಟಾಸು ಕೂಡ ಸ್ವಲ್ಪ ಕ್ರೂಷಿಯಲ್ ಆಗ್ಬೋದು. ಸೊ ಹೋಪ್ಫುಲಿ ಫಿಂಗರ್ ಕ್ರಾಸ್ ಮಾಡ್ಕೊಂಡಿರ್ತೀವಿ RCB ತಂಡ ಗೆಲ್ತಾರೆ ಅಂತ. ಚರ್ಸ್.